ಬಿಸಿ ಬಿಸಿ 45 ಆ್ಯಕ್ಚುಲಿ ನಾನು ಗೋರ್ಮೆಂಟ್ಗೆ ಬಂದೆ ನನ್ನೊಂದು ಫೇವ್ರೆಟ್ ಪ್ಲೇಸ್ ಇದೆ, ಬೇಕ್ರಿ ಅಂಗಡಿ ಇದೆ ಇದೊಂದು. ಸೊ ಈ ಏರಿಯಾಗೆ ಬಂದರೆ ನಾನಂತೂ ಅಲ್ಲಿ ಲಾವಾ ಕೇಕ್ ತಿಂದರೆ ಅಷ್ಟೇ ಮಾಡಲ್ಲ. ಲಾವಾ ಕೇಕ್ ತಿನ್ನಿಂದ ಮ್ಯಾಕ್ಸಿಮಮ್ ಅಂದರೆ ಇದ್ದೇ ಇರುತ್ತೆ, ಎನಿ ಟೈಮ್ ಇದ್ದೇ ಇರುತ್ತೆ. ಒಂದು ಆಲ್ಮೋಸ್ಟ್ 10-30ವರೆಗೂ ಅದು ಶಾಪ್ ಓಪನ್ ನೈಟ್. ಈ ಏರಿಯಾಗೆ ಬಂದರೆ ಮಾತ್ರ ಇದು ಯಾವ ಹೇಳ್ತೀನಿ, ಹೊಸೂರಿಂದ ಬರ್ತೀರಾ ಅಂದರೆ ಇದು ಯಾವುದು ರೋಡ್ಗಳ ಹೆಸರೇ ಬರ್ತಾರೆ. ಕೋರಮಂಗಲ ಮತ್ತು ಇದಕ್ಕೆ ಜಾಯ್ನ್ ಆಗುತ್ತಲ್ವ, ಕೋರಮಂಗಲ ಫೋರಮ್ ರೋಡ್ ಇದೆ ಅಲ್ವಾ, ಕೋರಮಂಗಲ ಫೋರಮ್ ರೋಡಿಗೆ, ಕೋರಮಂಗಲ ಫೋರಮ್ ರೋಡಿಂದ ನೀವು ಈ ಕಡೆ ಬಂದರೆ ನಿಮಗೆ ಈ ರೋಡ್ ಸಿಗುತ್ತೆ. ಸೊ ಈ ರೋಡಲ್ಲಿ ನೀವು ಅಲ್ಲಿ ಮುಂದೆ ಸಿಗ್ನಲ್ ಅಂದರೆ ಇಲ್ಲೇ ಒಂದು ರೈಟ್ ಲೆಫ್ಟ್ ತೊಗೊಳ್ಳಿ. ಇಲ್ಲಿ ಫಿಶ್ ಅಂಗಡಿ ಇದೆ, ಫಿಶ್ ಅಂಗಡಿ ಪಕ್ಕದಲ್ಲಿ ನೀವು ಲೆಫ್ಟ್ ತೊಗೊಂಡ್ರೆ ಇಲ್ಲಿಂದ 2ನೇ ಕ್ರಾಸ್, ಫಸ್ಟ್ ಕ್ರಾಸ್ ಬಿಟ್ಟು ಸೆಕೆಂಡ್ ಕ್ರಾಸು, ಈ ಕ್ರಾಸ್ ಬಿಟ್ಟು ಇದು ನೋಡ್ಕೊಂಬಿಡಿ, ಶ್ರೀ ಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಇದೆಯಲ್ಲ, ಇಲ್ಲಿ ಟರ್ನ್ ತೊಗೊಂಡ್ರೆ ರೈಟು, ಇಲ್ಲೇ ಒಂದು ಬೇಕ್ರಿ ಇದೆ. ಲೇಡೀಸ್ ಪಿ ಜಿ ಹಾಸ್ಟೆಲ್ ಕೂಡ ಇದೆ. ಆ ಪಿ ಜಿ ಹಾಸ್ಟೆಲ್ ನೋಡೋಕ್ಕೆ ಬರ್ತೀನಿ ಅಂತ ಅಂದ್ಕೊಬೇಡಿ. ಶ್ರೀ ವಿದ್ಯಾ ಗಣಪತಿ ರಿಯಲ್ ಎಸ್ಟೇಟ್ ಇಲ್ಲಿ ಏನು ಬೋರ್ಡ್ ಹಾಕೊಂಡಿದ್ದಾರೆ. ಇವ್ರ ಪಕ್ಕದ ನೋಡಿ ಶ್ರೀ ಮಾಹಿ ಬೇಕ್ ಹೌಸ್. ಇಲ್ಲಿ ಮಾತ್ರ ಲಾವಾ ಕೇಕು ಹೆವಿ ಟೇಸ್ಟು ಗುರು. ನಾನು ಈ ಏರಿಯಾಗೆ ಬಂದರೆ ಮಾತ್ರ ಇಲ್ಲಿ ಲಾವಾ ಕೇಕ್ ತಿಂದೆ ವಾಪಸ್ ಹೋಗೋದೇ ಇಲ್ಲ. ಇದು ನನ್ನ ಫೇವ್ರೆಟ್ ಲೊಕೇಶನ್. ಬ್ರದರ್ ಒಂದು ಲಾವಾ ಕೇಕ್ ಒಂದು ಹಾಂ, ಬಿಸಿ ಮಾಡಿ ಕೊಡ್ತಾನೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಅಷ್ಟು ತಿಂದ್ಬಿಡೋಣ, ಆಮೇಲೆ ಮತ್ತೆ ಮಾತಾಡೋಣ. ಬಿಸಿ ಬಿಸಿ 45 ಎಷ್ಟು 200 ಅಲ್ಲ, 200 ಅಲ್ಲ, ಫ್ರೆಂಡ್ಸ್ ಇದೆ ನೋಡಿ ಲಾವಾ ಕೇಕು. ಸೀರಿಯಸ್ಲಿ ನಾನು ಇಲ್ಲಿ ಬಂದಾಗ ಏನಕ್ಕೆ ಮಿಸ್ ಮಾಡೋದು ಅಂದರೆ ಆ ಟೇಸ್ಟ್ ಮಾತ್ರ ಭಯಂಕರ ಆಗಿರುತ್ತೆ, ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ನಾನು ಸುಮಾರು ಕಡೆ ತಿಂದಿದ್ದೀನಿ, ಮೆಕ್ಡೊನಾಲ್ಡ್ಸು, ಆಮೇಲೆ ಡಾಮಿನೋಸು, ಆ ಕಡೆ ಎಲ್ಲ ತಿಂದಿದ್ದೀನಿ. ಒಂಥರ ಅದು ನೀವು ಏನಾದ್ರು ಇಲ್ಲಿ ಬಂದು ಒಂದು ಸಲ ಟೇಸ್ಟ್ ಮಾಡಿ, ಈ ಬೇಕ್ರಿಗೆ ಬಂದು ಒಂದು ಸಲ ನೀವು ಟೇಸ್ಟ್ ಮಾಡಿ, ಸೀರಿಯಸ್ ಆಗಿ ಹೇಳ್ತೀನಿ, ನೀವು ಅಲ್ಲಿ ಎಲ್ಲಿ ತಿಂದರೂ ಕೂಡ ನಿಮ್ಗೆ ಇಷ್ಟನೇ ಆಗೋಲ್ಲ, ಅಷ್ಟು ಸಖತ್ತಾಗಿರುತ್ತೆ ಟೇಸ್ಟು. ಆ ಮೆಕ್ಡೊನಾಲ್ಡ್ಸು ಡಾಮಿನೋಸಲ್ಲಿ ಕೊಡ್ತಾನೆ, ಅದು ಹೀಟ್ ಮಾಡಿರ್ತಾನೆ, ಎಲ್ಲ ಕಪ್ಪಿಗೆ ಕಚ್ಕೊಂಡ್ಬಿಟ್ಟಿರುತ್ತೆ ಕೇಕು. ಲಾವಾ ಕೇಕಲ್ಲಿ ಲಾವಾನೇ ಇರಲ್ಲ ಇವರು. ನಾನು ಇವಾಗ ತೋರಿಸಿದ್ನಲ್ಲ ಹಿಂಗಿತ್ತು, ಇದು ಮಸ್ತಾಗಿರುತ್ತೆ ಮಾತ್ರ ಟೇಸ್ಟ್ ಮಾತ್ರ. ಏನು ಪ್ರಮೋಷನ್ ವಿಡಿಯೋ ಅಂತ ನಾನು ಮಾಡ್ತಾಯಿಲ್ಲ ಯಾವುದೂ, ಜಸ್ಟ್ ಅದೊಂದು ಟೇಸ್ಟ್ ನೀವು ಫೀಲ್ ಮಾಡಬೇಕು ಅಂತಂದರೆ ಬನ್ನಿ ಕೋರಮಂಗಲ. ಇವಾಗ ನಾನು ತೋರಿಸ್ತಾನೆ.